ನಿನ್ನೆ ಸಂಜೆ ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಬಂದರು. ಆ ನಂತರ ರಾಜೀನಾಮೆಯನ್ನು ಸ್ವೀಕರಿಸಿದ ಪ್ರಕ್ರಿಯೆಯನ್ನು ಮುಗಿಸಿದರು ಥಾವರ್ ಚಂದ್ ಗೆಹ್ಲೋಟ್ ಅವರು. ಇದು ರಾಜೀನಾಮೆ ಪತ್ರ. ಎರಡೇ ಸೆಂಟೆನ್ಸ್, ಐ ಹಿಯರ್ ಬೈ ಟೆಂಡರ್ ಮೈ ರೆಸಿಗ್ನೇಷನ್ ಆಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಪ್ಲೀಸ್ ಅಕ್ಸೆಪ್ಟ್ ಇಟ್ ಅಂತ. ಎರಡೇ ಸಾಲಿನ ರಾಜೀನಾಮೆ ಪತ್ರವನ್ನು ರಾಜಭವನಕ್ಕೆ ನಿನ್ನೆ ಮುಖ್ಯಮಂತ್ರಿಗಳ ಕೊಟ್ಟು ಬಂದಿದ್ದರು. ನಿನ್ನೆ ಸಂಜೆ ರಾಜ್ಯಪಾಲರು ಬಂದ ನಂತರ ಅವರೊಂದು ರಾಜೀನಾಮೆ ಅಂಗೀಕಾರ ಮಾಡಿದ ಪತ್ರ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನು ಅಂಗೀಕರಿಸಿದ್ದೇನೆ ಅಂತ ಹೇಳಿ, ಸಿದ್ದರಾಮಯ್ಯ ಶೆಲ್ ಕಂಟಿನ್ಯೂ ಟು ಫಂಕ್ಷನ್ ಆಸ್ ಚೀಫ್ ಮಿನಿಸ್ಟರ್ ಟಿಲ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಈಸ್ ಮೇಡ್. ಈಗ ಅವರು ಕೇರ್ ಟೇಕರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ರಾಜೀನಾಮೆ ಪತ್ರ ಕೊಟ್ಟು ಬಂದ ನಂತರ ದೆಹಲಿಗೆ ಹೋಗಿದ್ದರು. ಜೊತೆಗೆ ಕೆ ಜೆ ಜಾರ್ಜ್ ಇದ್ದರು, ಭೈರತಿ ಸುರೇಶ್ ಅವರಿದ್ದರು. ತಮ್ಮ ಮಗನ ಕರ್ಕೊಂಡು ಹೋಗಿದ್ದರು ಸಿದ್ದರಾಮಯ್ಯನವರು. ಮಗನ ಕರ್ಕೊಂಡು ಹೋಗಿದ್ದರು. ಏನಿಲ್ಲ, ಬೇರೆ ಏನು ಅಜೆಂಡಾ ಅಲ್ಲ, ಒಂದು ಎಲ್ಲರಿಗೂ ಧನ್ಯವಾದ ಅರ್ಪಿಸೋದಕ್ಕೆ. ಅರ್ಪಿಸಲೇಬೇಕು ಧನ್ಯವಾದ. 20 ವರ್ಷದ ಹಿಂದೆ ಪಕ್ಷಕ್ಕೆ ಬಂದವರು 18 ವರ್ಷಗಳ ಕಾಲ ಪಕ್ಷದಲ್ಲಿ ಅಧಿಕಾರದಲ್ಲಿದ್ದರು ಸಿದ್ದರಾಮಯ್ಯನವರು. 2006ರಲ್ಲಿ ಕಾಂಗ್ರೆಸ್ಸಿಗೆ ಸೇರ್ಪಡೆಯಾದರು. 2008ರಲ್ಲಿ ವಿಪಕ್ಷ ನಾಯಕರಾದರು. ಆವಾಗಿನಿಂದ ಈಗಿನ ತನಕ ಶಾಸಕಾಂಗ ಪಕ್ಷದ ನಾಯಕನಾಗಿಯೇ ಇದ್ದಾರವರು. ಆವಾಗಿನಿಂದ ಈಗಿನ ತನಕ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ, ಅಧಿಕಾರಕ್ಕೆ ಬರದೇ ಹೋದರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರೇ. ಧನ್ಯವಾದಗಳನ್ನು ಅರ್ಪಿಸಬೇಕಾಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಧನ್ಯವಾದ ಅರ್ಪಿಸಿದ್ರು. ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದರು. ಕೆ ಸಿ ವೇಣುಗೋಪಾಲರನ್ನು ಭೇಟಿಯಾಗಿದ್ದರು. ಖರ್ಗೆ ಭೇಟಿಯಾದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ, ಫೋಟೋಗಳು. ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದಾಗಿದ್ದು. ಕೆ ಸಿ ವೇಣುಗೋಪಾಲರನ್ನು ಭೇಟಿಯಾಗಿದ್ದರು. ಕೆ ಸಿ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿಯವರು ಮನೆ ಹೊರಗಡೆ ತನಕ ಬಂದು, ಕಾರಿನ ತನಕ ಬಂದು ಸಿದ್ದರಾಮಯ್ಯನವ್ರನ್ನ ಕಾರ್ ಹತ್ತಿಸಿ ಹೋದರು. ಕಾರ್ ತನಕ ಬಂದು ಹತ್ತಿಸಿ ಹೋದ ವೇಣುಗೋಪಾಲ್ ವಾಪಸ್ ಬಂದಿದ್ದಾರೆ. ಸಿದ್ದರಾಮಯ್ಯನವರು ವಾಪಸ್ ಬೆಂಗಳೂರಿಗೆ ಬಂದರು.